ಒಡಲು ಹಸಿರಿನ ಹೊದಿಕೆ ಹೊತ್ತ ಭೂಮಾತೆಯ ಮಡಿಲು ಕಿಷ್ಕಿಂದೆ ವಾನರ ರಾಜ್ಯವಾಗಿತ್ತು. ಪಕ್ಷಿಯ ಮಧುರ ನಾದ, ತುಂಗಿಯ ಜುಳುಜುಳು, ಕಲರವಗಳ ನಡುವೆ ಅಂಜನಾದೇವಿಯ ಭಕ್ತಿ, ವಾಯುದೇವನ ಶಕ್ತಿ ಹೊತ್ತು ಧರೆಗಿಳಿದ ಕಪಿವೀರ, ಪವನಸುತ, ಅಂಜನಿ ಪುತ್ರ ಹನುಮಂತ. ಸುರನರ ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. जगवंदन रामदूत अतुलित बलधाम अंजनी पुत्र पवन सुत नाम. निकट नहीं आवे महावीर जब नाम सुनावे. संकट से हनुमान छुड़ावे. जन्म जन्म के दुख बिसरावे. ओ भुज बलवा तोरि निंतोने भव भयवानी गुबा. जय शिव रूपने बजरंगी. ನಿಜ ಗುಣವ ತೋರುವ ನಿನದೇನ ಶಕುತಿ ತಿಳಿದಿಲ್ಲ ನಿನಗೆ. ಘನವಾಗಿ ಜಿಗಿದೆ ಕಡಲಾಚೆಗೆ. ತಲೆಮಾರುಗಳ ತಲೆ ಹೋಗುತ್ತಿದೆ. ರಣರಾವಣ ರಾಮನ ಮೀರುತ್ತಿದೆ. ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ. ಜಯ 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 ಬಜರಂಗಿ बजरंगी बजरंगी जय 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 बजरंगी 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 जय 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 बजरंगी बजरंगी जय 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 बजरंगी. ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನು ಶೂರ್ಪನಖಿಯ ವಿವಾಹವನ್ನು ತಿರಸ್ಕರಿಸಿದಾಗ ಮಾತಿನ ಚಕಮಕಿಯಾಗಿ ಉದ್ರಿಕ್ತನಾದ ಲಕ್ಷ್ಮಣ ಶೂರ್ಪನಖಿಯ ಮೂಗು ಕಿವಿಗಳನ್ನು ಕತ್ತರಿಸಿದನು. ಕೋಪಗೊಂಡ ಆಕೆ ರಾವಣನಲ್ಲಿ ದೂರು ಸಲ್ಲಿಸಿದ್ದಲ್ಲದೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಸೀತೆಯ ಅಗಾಧ ಸೌಂದರ್ಯವನ್ನು ವರ್ಣಿಸಿ ರಾವಣನಲ್ಲಿ ಆಸೆ ಹುಟ್ಟಿಸುತ್ತಾಳೆ. ಅವಳ ಕಟ್ಟುಕತೆಗೆ ಬಲಿಬಿದ್ದ ರಾವಣ ಚಿನ್ನದ ಮಾಯಾಜಿಂಕೆಯನ್ನು ಪಂಚವಟಿಯ ಅರಣ್ಯದಲ್ಲಿ ಬಿಟ್ಟು ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಹೋದಾಗ ತಾನು ಭಿಕ್ಷುಕನ ರೂಪದಲ್ಲಿ ಬಂದು ಒಂಟಿಯಾಗಿದ್ದ ಸೀತೆಯನ್ನು ಅಪಹರಿಸುತ್ತಾನೆ.
ಆಗ ರಾಮಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಇತ್ತ ವಾಲಿ ಸುಗ್ರೀವರು ಆಸ್ತಿಗಾಗಿ ಜಗಳವಾಡಿ ಬೇರೆ ಬೇರೆಯಾಗಿದ್ದು ಹನುಮಂತನಿದ್ದ ಅಂಜನಾದ್ರಿಯ ಸಮೀಪದಲ್ಲಿ ವಾಲಿಗೆ ಹೆದರಿದ ಸುಗ್ರೀವ ಅಡಗಿ ಕುಳಿತಿದ್ದ. ರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವ, ವಾಲಿಯ ಜನ ನನ್ನನ್ನು ಕೊಲ್ಲಲು ಬರುತ್ತಿರಬಹುದೆಂಬ ಭಯದಿಂದ ಹನುಮನಲ್ಲಿ ತನ್ನ ಇಂಗಿತವನ್ನು ತಿಳಿಸಿದಾಗ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ಸುಗ್ರೀವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮಚಾರಿ ರೂಪ ತಳೆದು ರಾಮಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ ಫಲಕ್ಕೆ ರಾಮ ಒಲಿದಿದ್ದಾನೆಂಬುದು ತಿಳಿದು ಹನುಮ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಹಿಂದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಪ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಹಿಂದೆ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನ ತಿಂದವನು ಭಕ್ತಿಗೆ ಸೊಂದು. ದಶ ದಿಶೆಯಲ್ಲೋಗಿವ ಮಹಾರಾಜ, ಯುಗ ಪುರುಷ ನೇಗಿ ಗುಣತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜಯಕಾರ. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನರಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ಶ್ರೀ ಗುರು ಚರಣ ಸರೋಜ
बरनौ रघुबर विमल जसु जो दायक फलचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेश विकार। केसरी नंदन तेज प्रताप महाजगवंदन शंकर सुमन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लगन सीता वन बसिया। रूप धरि सियहि दिखावा रूप धरि लंक जलावा रूप धरि असुर सहारे रामचंद्र के काज सवारे हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय। सिद्धिनाम निधि के दाता असबर दीन जानकी माता राम रसायन तुम्हारे पासा सदा रहूं रघुपति के दासा तुम्हारे भजन राम को पावे जन्म जन्म के दुख बिसरावे। ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರ